ಅಧ್ಯಕ್ಷರಾಗಿರುವಂತಹ ಬಸವರಾಜಪ್ಪಗೌಡ ಅಮ್ಮನವರಾಗಿರುವಂತಹ ಶರ್ಬಾಡಿಗೌಡ ಅವರು ದಲಿತರಿಗೆ ವಿಶೇಷವಾಗಿ ಒಲೆಯರಿಗೆ ಬಹಿಷ್ಕಾರ ಆಗ್ತಾ ಇದ್ದಾರೆ. ಸಾಮಾಜಿಕ ಬಹಿಷ್ಕಾರ ಆಗ್ತಾರೆ. ಕಲ್ಲುಗಳನ್ನು ಒಟ್ಟಿ ಇಡೀ ಸಮುದಾಯ, ಕುರುಬ ಸಮಾಜ, ಬೇರೆ ಸಮುದಾಯ ಎಲ್ಲರೂ ಕರೆದುಕೊಂಡು ಬಂದು ಒಲೆಯರಿಗೆ ದಾರಿಗೆ ಓಡಬಾರದಂತ ಕಾರಣಕ್ಕಾಗಿ ಅವರ ಸಾಮಾಜಿಕ ಬಹಿಷ್ಕಾರ ಹೊಡ್ತಿದ್ದಾರೆ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬಿಜೆಪಿ ಜಿಲ್ಲಾಧ್ಯಕ್ಷರು ಹೇಳಧಿಕಾರ, ಬಿಜೆಪಿ ಜಿಲ್ಲಾಧ್ಯಕ್ಷರು ಹೇಳಧಿಕಾರ. ಬೇಕೇ ಬೇಕು. ನಮ್ಮ ಪ್ರಾಣ ತೆತ್ತಾದರೆ ರೋಡ್ ಮಾಡಿಕೊಳ್ಳುತ್ತೇವೆ, ನಮ್ಮ ಪ್ರಾಣ ತೆತ್ತಾದರೆ ರೋಡ್ ಮಾಡಿಕೊಳ್ಳುತ್ತೇವೆ. ಬಂಧುಗಳೇ, ಇಂದು ಯಾದಗಿರಿ ಜಿಲ್ಲೆ ಜಾತಿ ವ್ಯವಸ್ಥೆ ಆಡಳಿತವಾಗಿದ್ದು, ಇದಕ್ಕೆ ತಾಜಾ ಉದಾಹರಣೆ ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಯುತ ಬಸವರಾಜಪ್ಪಗೌಡ ತಮ್ಮನವರಾಗಿರುವಂತಹ ಶರಬಣ್ಣಗೌಡ ಅವರು ಯುವತಳ್ಳಿ ಗ್ರಾಮದಲ್ಲಿ, ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಯುವತಳ್ಳಿ ಗ್ರಾಮದಲ್ಲಿ ಕೆಕೆಆರ್ಡಿಬಿ ವತಿಯಿಂದ 25 ಲಕ್ಷ ರೂಪಾಯಿ ಅನುದಾನ, ಅದು ವಿಶೇಷವಾಗಿ ಎಸ್ಸಿಪಿಯಲ್ಲಿ ಬಿಡುಗಡೆಯಾಗಿರುತ್ತದೆ. ಆದರೆ ಇದನ್ನು ವಿರೋಧಿಸಿ ಈ ವಲಯ ಸಮುದಾಯ, ವಿಶೇಷ ದಲಿತ ಸಮುದಾಯ ಈ ರಸ್ತೆಯಲ್ಲಿ ಓಡಾಡಬಾರದು ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಹಾಕಿರ್ತಾರೆ. ರಿಟ್ ಪಿಟಿಷನ್ ಆಗ ಡಿಸಿ ಅವರಿಗೆ, ಸಿಒ ಅವರಿಗೂ, ಯಾರಿಗೆ ಗ್ರಾಮ ಪಂಚಾಯತ್ ಅವರಿಗೆ, ಪೊಲೀಸ್ ಠಾಣೆಗೆ ಅದನ್ನ ರೆಸ್ಪಾಂಡೆಂಟ್ ಆಗಿ ಮಾಡಿರ್ತಾರೆ. ಅದಾದ ನಂತರ ಮತ್ತು ನಮ್ಮ 6 ಜನರನ್ನ ವಿಶ್ವನಾಥ್ ಆಗಿರ್ಬೋದು, ಸುಭಾಷ್ ಆಗಿರೋ ಒಂದಿಷ್ಟು ಜನರ ಮೇಲೆ ರೆಸ್ಪಾಂಡೆಂಟ್ ಹೈಕೋರ್ಟ್ ಆಗಿರ್ತದೆ. ಅದನ್ನ ಮನಗೊಂಡು ನಮ್ಮ ಸಮುದಾಯದವರೆಲ್ಲರೂ ಹೋಗಿ ಹೈಕೋರ್ಟ್ನಲ್ಲಿ ಸುಮಾರು ಒಂದು 6 ರಿಂದ 7 ತಿಂಗಳ ಕಾಲ ಸತತ ಪ್ರಯತ್ನದಿಂದ ರಿಟ್ ಅನ್ನು ಕ್ಲಿಯರ್ ಮಾಡ್ಕೊಂಡು ಬಂದಿರ್ತೀವಿ. ಅದಾದ ನಂತರ ಮಾನ್ಯ ಜಿಲ್ಲಾ ಪಂಚಾಯತ್ ಅವರಿಗೂ, ಡಿಸಿ ಅವರಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸಿರ್ತೀವಿ. ಸಿಒ ಅವರು ಏನ್ ಮಾಡ್ತಾರೆ, ಇಮಿಡಿಯೇಟ್ಲಿ ಆಗಿ ನೀವು ತಾಲೂಕ್ ಪಂಚಾಯತ್ ಅವರಿಗೆ ಒಂದು ಲೆಟರ್ ಹಾಕ್ತಾರೆ, ಒಂದು ಜಿಬಿ ಯಾರಿಗೆ ಗ್ರಾಮ ಪಂಚಾಯತ್ ಅವರಿಗೆ ಒಂದು ಮನವಿ ಸೂಚನೆಯನ್ನು ಸಲ್ಲಿಸ್ತಾರೆ. ಯಾರು 22 ವ್ಯಕ್ತಿಗಳು ಅದಕ್ಕೆ ಏನು ತಕರಾರು ಮಾಡಿದ್ರು ಅವರಿಗೆ ನೀವು ಕಾರಣ ಕೇಳಿದ ನಂತರ ಜಿಪಿಯಲ್ಲಿ ಏನಾಗುತ್ತೆ, ಒಂದು ಪ್ರೊಸೀಡಿಂಗ್ ಮಾಡ್ತಾರೆ. ಇದಕ್ಕೆ ಯಾವುದೇ ರೀತಿ ತಕರಾರಿಲ್ಲ, ನೀವು ಮಾಡಬಹುದು ಅಂತ. ನಾವು ಪೊಲೀಸ್ ಠಾಣೆಯಲ್ಲಿ ಇದರ ಬಗ್ಗೆ ಮಾತನಾಡಿದಾಗ ಹೈಕೋರ್ಟ್ ನಿಂದ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಇವೆಲ್ಲ ಮನವಿ ದೂರುಗಳನ್ನು ಸಲ್ಲಿಸಿದಾಗ ಓಕೆ ಇದು ಕ್ಲಿಯರ್ ಆಗಿದೆ, ಮಾಡಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ, ಇಲ್ಲಿ ನೀವು ಬೇರೆ ಜಾಗದಲ್ಲಿ ಮಾಡ್ತಾ ಇಲ್ಲ, ಇದು ಸರ್ಕಾರಿ ಜಾಗ ಆಗಿದ್ದು, ಇದು ಸರ್ಕಾರಿ ಗೈರಾಣಿ ಜಾಗ ಆಗಿದ್ದು, ಇಲ್ಲಿ ಮಾಡಬಹುದು ಅಂತ ಅವ್ರು ಈಗಾಗಲೇ ನಮ್ಮ ಸೂಚನೆ ಕೊಟ್ಟಿರ್ತಾರೆ. ಅದರಂತೆ ಪೊಲೀಸ್ ಬಂದೋಬಸ್ತಿನೊಂದಿಗೆ ಇಂದು ಯುವತಳ್ಳಿ ಗ್ರಾಮದಲ್ಲಿ ಕೆಕೆಆರ್ಡಿಬಿ ವತಿಯಿಂದ ಈ ರಸ್ತೆಯನ್ನು ನಿರ್ಮಾಣ ಮಾಡಲು ಹೊರಟಾಗ ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಯುತ ಬಸವರಾಜಪ್ಪಗೌಡ, ಯುವತಿಯಳ್ಳಿ ಅವರ ತಮ್ಮನಾಗಿರುವಂತಹ ಶರಬಣ್ಣಗೌಡರವರು ಅವರೆಲ್ಲ ಪಟಾಳಮ್ಮರು ಕರ್ಕೊಂಡು ಬಂದು ರಸ್ತೆ ಮಾಡೋದು ಬೇಡ, ಅವ್ರಿಗೆ